ಕೊನೆಯದಾಗಿ ಈಗ ಅಧ್ಯಕ್ಷರ ಬದಲಾವಣೆ ನಡೆಯುವ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟ ಚರ್ಚೆ ಆಗ್ತಿದೆ ಕೆಪಿಸಿಸಿ. ಈಗ ನಮ್ಮ KPCC ಅಧ್ಯಕ್ಷ ಸ್ಥಾನದ ವಿಚಾರ ದೊಡ್ಡ ನಾಯಕರಿಗೆ ಬಿಟ್ಟಿದ್ದು. ನಾನು ಬಂದು ಆ ರಾಜಕೀಯಕ್ಕೆ ಬಂದೇ ಒಂದು 2016 ಬಂದಿದ್ದು. ಸೊ ಬಂದು ಈಗ 9 ವರ್ಷಗಳಾಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದೆಲ್ಲ ನಮ್ಮ ದೊಡ್ಡ ನಾಯಕರುಗಳಿಗೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಲ್ಲ, ಮುಖ್ಯಮಂತ್ರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಡಿಫ್ರೆನ್ಸ್ ಇದೆ ಅನ್ನುವಂಥ ಮಾತುಗಳನ್ನು BJP ಅವರು ಹೇಳ್ತಾ ಇದ್ದಾರೆ. ಅದು ಅವ್ರು ಹೇಳ್ತಾರೆ. ಕಾಂಗ್ರೆಸ್ನವ್ರು ಯಾರಾದರೂ ಹೇಳಿದಾರಾ, ಅಧ್ಯಕ್ಷ ಏನಾದರೂ ಹೇಳಿದಾರಾ, ಅಥವಾ ಮುಖ್ಯಮಂತ್ರಿಗಳು ಏನು ಹೇಳಿದಾರಾ? ಇಲ್ಲ. ಸೊ BJP ಅವ್ರಿಗೆ ತಮ್ಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಅವರು ವ್ಯಾಖ್ಯಾನ ಮಾಡೋದಲ್ಲ ಸರಿ ಇರೋದಿಲ್ಲ. ಅವಧಿ ಪೂರ್ಣ ಮಾಡ್ತಾರೆ ಯಾರು? ಸಿದ್ದರಾಮಯ್ಯನವರು ಖಂಡಿತ ಅವಧಿ ಪೂರ್ಣ ಮಾಡ್ತಾರೆ. ಇವಾಗ ಅವ್ರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದಿದೆ? ಏನೂ ಬಂದಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರ ಪರವಾಗಿ ನಿಂತಿದೆ. ನಮ್ಮ ಪಕ್ಷದಲ್ಲಿರುವಂಥ ಅಧ್ಯಕ್ಷರು ಕೂಡ ಅವ್ರ ಪರವಾಗಿದ್ದಾರೆ. ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ. AICC ಅಧ್ಯಕ್ಷರು ಖರ್ಗೆ ಅವ್ರ ಪರವಾಗಿ ನಿಂತಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂಥ MLAಗಳೆಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಅವ್ರು ಖಂಡಿತ ಸಂಪೂರ್ಣ ಅವಧಿನ ಖಂಡಿತ ಸಂಪೂರ್ಣ ಅವಧಿನ ಮುಗಿಸ್ತಾರೆ. DK ಶಿವಕುಮಾರ್ ಅವರು ಮಾತಾಡಿದ್ರು, ಎಲ್ಲವನ್ನೂ ಫ್ರೀ ಕೊಡೋಕ್ಕಾಗಲ್ಲ, ಇನ್ನು ಮುಂದೆ ಸ್ವಲ್ಪ ಬೆಲೆನೂ ಇದು ಮಾಡಬೇಕಾಗುತ್ತೆ ಅಂತೇಳಿ. ಅದಕ್ಕೆ ಈಗ ಅದಕ್ಕೆ ಟೀಕೆ, ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಯಾವುದ್ಯಾವುದನ್ನ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಅನುಷ್ಠಾನ ಮಾಡ್ತೀವಿ. ಅದು ಆದಮೇಲೆ ಇನ್ಮಿಕ್ಕಿದ ಕಾರ್ಯಕ್ರಮಗಳಿಗೆ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಇನ್ನೂ ಭರವಸೆಗಳು ಕೊಟ್ಟಿಲ್ಲ. ಸೊ ಹಾಗಾಗಿ ಅದನ್ನು ಯಾರು ಜನತೆಗೆ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟು ಸೇವೆಗಳನ್ನು ಕೊಡಬೇಕು ಅದನ್ನು ಕೊಡ್ತೇವೆ. ಚೀಫ್ ಮಿನಿಸ್ಟರ್ ಹೌದು, ಖಂಡಿತ ಇರ್ತಾರೆ. ಕೊನೆಯದಾಗಿ ಈಗ ಅಧ್ಯಕ್ಷರ ಬದಲಾವಣೆ ನಡೆಯುವ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟ ಚರ್ಚೆ ಆಗ್ತಿದೆ ಕೆಪಿಸಿಸಿ. ಈಗ ನಮ್ಮ KPCC ಅಧ್ಯಕ್ಷ ಸ್ಥಾನದ ವಿಚಾರ ದೊಡ್ಡ ನಾಯಕರಿಗೆ ಬಿಟ್ಟಿದ್ದು. ನಾನು ಬಂದು ಆ ರಾಜಕೀಯಕ್ಕೆ ಬಂದೇ ಒಂದು 2016 ಬಂದಿದ್ದು. ಸೊ ಬಂದು ಈಗ 9 ವರ್ಷಗಳಾಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದೆಲ್ಲ ನಮ್ಮ ದೊಡ್ಡ ನಾಯಕರುಗಳಿಗೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಲ್ಲ, ಮುಖ್ಯಮಂತ್ರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಡಿಫ್ರೆನ್ಸ್ ಇದೆ ಅನ್ನುವಂಥ ಮಾತುಗಳನ್ನು BJP ಅವರು ಹೇಳ್ತಾ ಇದ್ದಾರೆ. ಅದು ಅವ್ರು ಹೇಳ್ತಾರೆ. ಕಾಂಗ್ರೆಸ್ನವ್ರು ಯಾರಾದರೂ ಹೇಳಿದಾರಾ, ಅಧ್ಯಕ್ಷ ಏನಾದರೂ ಹೇಳಿದಾರಾ, ಅಥವಾ ಮುಖ್ಯಮಂತ್ರಿಗಳು ಏನು ಹೇಳಿದಾರಾ? ಇಲ್ಲ. ಸೊ BJP ಅವ್ರಿಗೆ ತಮ್ಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಅವರು ವ್ಯಾಖ್ಯಾನ ಮಾಡೋದಲ್ಲ ಸರಿ ಇರೋದಿಲ್ಲ. ಅವಧಿ ಪೂರ್ಣ ಮಾಡ್ತಾರೆ. ಯಾರು? ಸಿದ್ದರಾಮಯ್ಯನವರು ಖಂಡಿತ ಅವಧಿ ಪೂರ್ಣ ಮಾಡ್ತಾರೆ. ಇವಾಗ ಅವ್ರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದಿದೆ? ಏನೂ ಬಂದಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರ ಪರವಾಗಿ ನಿಂತಿದೆ. ನಮ್ಮ ಪಕ್ಷದಲ್ಲಿರುವಂಥ ಅಧ್ಯಕ್ಷರು ಕೂಡ ಅವ್ರ ಪರವಾಗಿದ್ದಾರೆ. ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ. AICC ಅಧ್ಯಕ್ಷರು ಖರ್ಗೆ ಅವ್ರ ಪರವಾಗಿ ನಿಂತಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂಥ MLAಗಳೆಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಅವ್ರು ಖಂಡಿತ ಸಂಪೂರ್ಣ ಅವಧಿನ ಖಂಡಿತ ಸಂಪೂರ್ಣ ಅವಧಿನ ಮುಗಿಸ್ತಾರೆ. DK ಶಿವಕುಮಾರ್ ಅವರು ಮಾತಾಡಿದ್ರು, ಎಲ್ಲವನ್ನೂ ಫ್ರೀ ಕೊಡೋಕ್ಕಾಗಲ್ಲ, ಇನ್ನು ಮುಂದೆ ಸ್ವಲ್ಪ ಬೆಲೆನೂ ಇದು ಮಾಡಬೇಕಾಗುತ್ತೆ ಅಂತೇಳಿ. ಅದಕ್ಕೆ ಈಗ ಅದಕ್ಕೆ ಟೀಕೆ, ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಯಾವುದ್ಯಾವುದನ್ನ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಅನುಷ್ಠಾನ ಮಾಡ್ತೀವಿ. ಅದು ಆದಮೇಲೆ ಇನ್ಮಿಕ್ಕಿದ ಕಾರ್ಯಕ್ರಮಗಳಿಗೆ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಇನ್ನೂ ಭರವಸೆಗಳು ಕೊಟ್ಟಿಲ್ಲ. ಸೊ ಹಾಗಾಗಿ ಅದನ್ನು ಯಾರು ಜನತೆಗೆ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟು ಸೇವೆಗಳನ್ನು ಕೊಡಬೇಕು ಅದನ್ನು ಕೊಡ್ತೇವೆ. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಹೌದು, ಖಂಡಿತ ಇರ್ತಾರೆ.